ವೆಲ್ಕಮ್ ಟು ಶಾಲಾ ಶಿಕ್ಷಣ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ಪಾಪ್ಯುಲೇಷನ್ ಸೆನ್ಸಸ್ 2027 2 ಹಂತಗಳಲ್ಲಿ ಈ ಒಂದು ಜನಗಣತಿ ಕಾರ್ಯ ನಡೀತಾ ಇದೆ. ಮೊದಲ ಹಂತದಲ್ಲಿ ಕುಟುಂಬಗಳ ಒಂದು ಸಮೀಕ್ಷೆ ಮನೆ ಪಟ್ಟಿಯನ್ನು ಮಾಡಲಾಗ್ತದೆ. ಇದಕ್ಕೆ ಸಂಬಂಧಪಟ್ಟಂತೆ ನಾವು ನೋಡೋದಾದರೆ ಈ ಬಾರಿ ವಿಶೇಷ ಸಂಪೂರ್ಣವಾಗಿ ಡಿಜಿಟಲ್ ರೂಪದಲ್ಲಿ ಆ್ಯಪ್ ಮೂಲಕ ಈ ಒಂದು ಸಮೀಕ್ಷೆಯನ್ನು ಮಾಡಲಾಗ್ತದೆ. ಅದಕ್ಕೆ ಸಂಬಂಧಪಟ್ಟಂತೆ HLO ಆ್ಯಪ್ ಹೌಸ್ ಲಿಸ್ಟಿಂಗ್ ಆಪರೇಷನ್ ಅಂತೇಳಿ ಈ ಒಂದು ಆ್ಯಪನ್ನು ಡಿಸೈನ್ ಮಾಡಲಾಗಿದೆ. ಈ ಒಂದು ಆ್ಯಪನ್ನು ಹೇಗೆ ಡೌನ್ಲೋಡ್ ಮಾಡ್ಕೊಳ್ಳುವುದು, ಹೇಗೆ ನಾವು ರಿಜಿಸ್ಟರ್ ಮಾಡ್ಕೊಳ್ಳೋದು, ಹಾಗೆಯೇ ಪಾಸ್ವರ್ಡನ್ನು ಸೆಟ್ ಮಾಡ್ಕೊಳ್ತಕ್ಕಂಥದ್ದು, ಹೋಮ್ ಪೇಜಲ್ಲಿ ಏನೆಲ್ಲ ಇದೆ, ಪಿನ್ನನ್ನು ಹೇಗೆ ಸೆಟ್ ಮಾಡ್ಕೊಳ್ಳೋದು, ಇವೆಲ್ಲ ಅಂಶಗಳನ್ನು ಈ ವಿಡಿಯೋದಲ್ಲಿ ನೋಡೋಣ. ಸ್ನೇಹಿತರೆ, ಮೊದಲಿಗೆ ಈ ಒಂದು HLO ಆ್ಯಪನ್ನು ಹೇಗೆ ಡೌನ್ಲೋಡ್ ಮಾಡಿಕೊಳ್ಳುವುದು ಎನ್ನುವುದನ್ನು ನೋಡೋದಾದರೆ ಪ್ಲೇಸ್ಟೋರ್ನಲ್ಲಿ ಲಭ್ಯ ಇದೆ. ನೀವು ಪ್ಲೇಸ್ಟೋರನ್ನು ಕ್ಲಿಕ್ ಮಾಡಿಕೊಂಡು ಅಲ್ಲಿ ನೀವು ಸರ್ಚ್ ಮಾಡಿ HLO ಅಂತೇಳಿ ನೀವು ಸರ್ಚ್ ಮಾಡಿ. ಆನಂತರ ನಾವಿಲ್ಲಿ ನೋಡ್ಬೋದು HLO ಸೆನ್ಸಸ್ 2027 ಅಂತೇಳಿ ಬರ್ತದೆ. ಆ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ನಾವಿಲ್ಲಿ ನೋಡ್ಬೋದು ಈ ರೀತಿ ಒಂದು ಐಕಾನ್ ಇದೆ, ಇನ್ಸ್ಟಾಲ್ ಅಂತಿದೆಯಲ್ಲ, ಇಲ್ಲಿ ಕ್ಲಿಕ್ ಮಾಡಿಕೊಂಡು ನಾವು ಈ ಒಂದು ಅಪ್ಲಿಕೇಶನನ್ನು ಇನ್ಸ್ಟಾಲ್ ಮಾಡ್ಕೊಳ್ಬೋದು. ಸ್ನೇಹಿತರೆ, ಇದು ಒರಿಜಿನಲ್ ಆ್ಯಪ್. ಇದು ಪ್ಲೇಸ್ಟೋರ್ನಲ್ಲಿ ಒರಿಜಿನಲ್ HLO ಆ್ಯಪು ಲಭ್ಯವಿದೆ. ಅದನ್ನು ನಾವು ಡೌನ್ಲೋಡ್ ಮಾಡಿ ಇನ್ಸ್ಟಾಲನ್ನು ಮಾಡ್ಕೋಬೇಕು. ಸ್ನೇಹಿತರೆ, ಮೊದಲಿಗೆ ನಾವು ಪ್ರಾಕ್ಟೀಸ್ಗೋಸ್ಕರ ಟ್ರೈನಿಂಗ್ ಆ್ಯಪನ್ನು ಒಂದು ಡಿಸೈನ್ ಮಾಡಲಾಗಿದೆ. ಇದು ತರಬೇತಿ ಉದ್ದೇಶಕ್ಕೋಸ್ಕರ ಪ್ರಾಕ್ಟೀಸ್ ಮಾಡ್ಕೊಳ್ಲಿಕ್ಕೆ ಅಂತೇಳಿ ಒಂದು ಆ್ಯಪನ್ನು ಡಿಸೈನ್ ಮಾಡಲಾಗಿದೆ. ಈ ಒಂದು ಆ್ಯಪನ್ನು ನಾವು ಡೌನ್ಲೋಡ್ ಮಾಡಿಕೊಂಡು ಅದು ಕೂಡ ಒರಿಜಿನಲ್ ಹೇಗಿರುತ್ತೋ ಅದೇ ರೀತಿ ಇರ್ತದೆ. ಅದರಲ್ಲಿ ನಾವು ಪ್ರಾಕ್ಟೀಸನ್ನು ಮಾಡ್ಬೋದು. ಆ ಒಂದು ಲಿಂಕನ್ನು ನಿಮ್ಮ ವಾಟ್ಸಪ್ ಗ್ರೂಪ್ಗಳಲ್ಲಿ ಶೇರ್ ಮಾಡಲಾಗ್ತದೆ. ಆ ಒಂದು ಲಿಂಕನ್ನು ಕ್ಲಿಕ್ ಮಾಡಿಕೊಂಡು ನಾವು ಈ ಒಂದು ಪ್ರಾಕ್ಟೀಸ್ ಆ್ಯಪನ್ನು ಇನ್ಸ್ಟಾಲ್ ಮಾಡಿಕೊಂಡು ಮೊದಲಿಗೆ ನಾವು ಪ್ರಾಕ್ಟೀಸ್ ಮಾಡೋಣ. ಸ್ನೇಹಿತರೆ, ಈ ಒಂದು ಪ್ರಾಕ್ಟೀಸ್ ಆ್ಯಪ್ ಕೂಡ ಐಫೋನನ್ನು ಯೂಸ್ ಮಾಡ್ತಕ್ಕಂಥವರಿಗೆ ಮೊದಲನೇ ಲಿಂಕನ್ನು ಕ್ಲಿಕ್ ಮಾಡಿಕೊಂಡು ಈ ಒಂದು ಪ್ರಾಕ್ಟೀಸ್ ಆ್ಯಪನ್ನು ಡೌನ್ಲೋಡ್ ಮಾಡ್ಕೋಬೋದು. ಹಾಗೆಯೇ ಆ್ಯಂಡ್ರಾಯ್ಡ್ ಫೋನನ್ನು ಯೂಸ್ ಮಾಡ್ತಕ್ಕಂಥವ್ರು ಈ ಒಂದು ಸೆಕೆಂಡ್ ಲಿಂಕನ್ನು ಕ್ಲಿಕ್ ಮಾಡಿಕೊಂಡು ಈ ಒಂದು ಆ್ಯಪನ್ನು ನಾವು ಡೌನ್ಲೋಡ್ ಮಾಡ್ಕೋಬೋದು. ಓಕೆ, ಇನ್ಸ್ಟಾಲ್ ಅಂತೇಳಿ ಕ್ಲಿಕ್ ಮಾಡಿ. ಸೆನ್ಸಸ್ 2027 ಹೌಸ್ ಲಿಸ್ಟ್ ಟ್ರೈನಿಂಗ್ ಅಂತೇಳಿ ಈ ಒಂದು ಆ್ಯಪ್ ನೇಮ್ ಇರ್ತದೆ. ಸ್ನೇಹಿತರೆ, ಆ್ಯಪ್ ಡೌನ್ಲೋಡ್ ಆಗಿದೆ, ಇನ್ಸ್ಟಾಲ್ ಕೂಡ ಆಗಿದೆ. ಓಪನ್ ಮೇಲೆ ಕ್ಲಿಕ್ ಮಾಡಿ ಈ ರೀತಿ ಒಂದು ಆ್ಯಪ್ ಓಪನ್ ಆಗ್ತದೆ. ಟ್ರೈನಿಂಗ್ ಆ್ಯಪ್ ಇದು. ಓಕೆ, ನಂತರ ನಾವಿಲ್ಲಿ ನೋಡ್ಬೋದು ಯೂಸರ್ ID ಅಂತೇಳಿ ಕೇಳಲಾಗ್ತದೆ. ಹಾಗೆಯೇ ಇಲ್ಲಿ ಒಂದು ಕ್ಯಾಪ್ಚಾ ಇದೆ. ಇವೆರಡನ್ನು ಎಂಟ್ರಿ ಮಾಡಿ ನಾವು ರಿಜಿಸ್ಟರ್ ಆಗಬೇಕು. ಸ್ನೇಹಿತರೆ, ಯೂಸರ್ ID ನಿಮ್ಮ ಮೊಬೈಲ್ ನಂಬರನ್ನು ವೈಟ್ ಲಿಸ್ಟ್ ಮಾಡಲಾಗಿರ್ತದೆ. ಹಾಗೆಯೇ ನಿಮ್ಮ ಮೊಬೈಲ್ ನಂಬರ್ಗೆ ಈ ಒಂದು ಪಾಪ್ಯುಲೇಷನ್ ಸೆನ್ಸಸ್ಸಿಂದ ಒಂದು ಯೂಸರ್ ID ಬಂದಿರ್ತದೆ, ಹಾಗೆ ಪಾಸ್ವರ್ಡ್ ಕೂಡ ಬಂದಿರ್ತದೆ. ಅದನ್ನು ನಾವು ಯೂಸ್ ಮಾಡಿಕೊಂಡು ಒರಿಜಿನಲ್ ಒಂದು ಪಾಪ್ಯುಲೇಷನ್ ಸೆನ್ಸಸ್ ಆ್ಯಪಲ್ಲಿ ಅಂದರೆ HLO ಆ್ಯಪಲ್ಲಿ ನಾವು ಸಮೀಕ್ಷೆಯನ್ನು ಮುಂದುವರಿಸ್ತೇವೆ. ಈ ಒಂದು ಪ್ರಾಕ್ಟೀಸ್ಗೋಸ್ಕರನೂ ಕೂಡ ನಿಮ್ಮ ಟ್ರೈನಿಂಗ್ ಸಮಯದಲ್ಲಿ ನಿಮಗೆ ಈ ಒಂದು ಯೂಸರ್ ಐಡಿಯನ್ನು ಕ್ರಿಯೇಟ್ ಮಾಡಿಕೊಳ್ಳಲಾಗ್ತದೆ. ಆ ಒಂದು ಯೂಸರ್ ಐಡಿಯನ್ನು ನೀವು ಇಲ್ಲಿ ಎಂಟ್ರಿ ಮಾಡಿ, ನೆಕ್ಸ್ಟ್ ಇಲ್ಲಿರ್ತಕ್ಕಂಥ ಕ್ಯಾಪ್ಚಾವನ್ನು ಎಂಟ್ರಿ ಮಾಡಿ ರಿಜಿಸ್ಟರ್ ಆಪ್ಷನನ್ನು ಕ್ಲಿಕ್ ಮಾಡಿ. ಸ್ನೇಹಿತರೆ, ಹಾಗೆಯೇ ಸೆಟ್ ಬ್ಯಾಕ್ಗ್ರೌಂಡ್ ಕಲರ್ ಅಂತೇಳಿದೆ. ಇಲ್ಲಿ ಡಿಫಾಲ್ಟ್ ಆಗಿ ವೈಟ್ ಬಂದಿರ್ತದೆ. ನಾವಿಲ್ಲಿ ಕ್ಲಿಕ್ ಮಾಡಿಕೊಂಡು ಎಲ್ಲೋ ಇದೆ, ಗ್ರೀನ್ ಇದೆ, ನಮ್ಗೆ ಯಾವುದು ಬೇಕೋ ಆ ಒಂದು ಬ್ಯಾಕ್ಗ್ರೌಂಡ್ ಕಲರನ್ನು ಕೂಡ ನಾವು ಸೆಟ್ ಮಾಡ್ಕೋಬೋದು. ಓಕೆ, ರಿಜಿಸ್ಟರ್ ಆಪ್ಷನನ್ನು ಕ್ಲಿಕ್ ಮಾಡಿ ಯೂಸರ್ ಐಡಿಯನ್ನು ಎಂಟ್ರಿ ಮಾಡಿದ್ದೇವೆ, ಹಾಗೆ ಕ್ಯಾಪ್ಚಾ ಎಂಟ್ರಿ ಮಾಡಿದ್ದೇವೆ. ರಿಜಿಸ್ಟರ್ ಆಪ್ಷನನ್ನು ಕ್ಲಿಕ್ ಮಾಡಿ ನಂತರ ನಾವಿಲ್ಲಿ ನೋಡ್ಬೋದು OTP ಸೆಂಟ್. ಯಾವ ಒಂದು ಮೊಬೈಲ್ ನಂಬರನ್ನು ರಿಜಿಸ್ಟರ್ ಮಾಡಲಾಗಿದೆಯೋ ಅವರಿಗೆ OTPಯನ್ನು ಕಳಿಸಲಾಗ್ತದೆ. ನೀವು ಆ ಒಂದು OTPಯನ್ನು ಎಂಟ್ರಿ ಮಾಡಿ. ಇಲ್ಲಿ ಆಟೋ ಫೆಚ್ ಆಗ್ತದೆ. ವೆರಿಫೈ OTP ಮೇಲೆ ಕ್ಲಿಕ್ ಮಾಡಿ ನಂತರ ನಾವಿಲ್ಲಿ ನೋಡ್ಬೋದು ಪಾಸ್ವರ್ಡನ್ನು ಕೇಳಲಾಗ್ತದೆ. ಸ್ನೇಹಿತರೆ, ನಿಮ್ಮ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ ಈ ಒಂದು ಪಾಸ್ವರ್ಡನ್ನು ಕಳಿಸಲಾಗಿರ್ತದೆ. ಆ ಒಂದು ಪಾಸ್ವರ್ಡನ್ನು ನೀವು ಎಂಟ್ರಿ ಮಾಡಿ. ಇಲ್ಲಿ ವ್ಯೂ ಇದೆ, ಅದನ್ನು ಕ್ಲಿಕ್ ಮಾಡಿಕೊಂಡು ನೋಡ್ಬೋದು. ಒಂದು ಅಕ್ಷರ ತಪ್ಪಾದರೂ ಕೂಡ ಇದು ಮುಂದುವರಿಯೋದಿಲ್ಲ. ಹಾಗೆಯೇ ಬಹಳ ಮುಖ್ಯವಾಗಿ ನಾವಿಲ್ಲಿ ಮೇಲ್ಭಾಗದಲ್ಲಿ ನೋಡ್ಬೋದು ಲ್ಯಾಂಗ್ವೇಜ್ ಇಂಗ್ಲೀಷ್ ಅಂತೇಳಿ ಇದೆ. ಓಕೆ, ನಾವು ಈ ಒಂದು ಲ್ಯಾಂಗ್ವೇಜ್ ಸೆಟ್ ಮಾಡ್ಕೊಳ್ತಕ್ಕಂಥದ್ದು ತುಂಬಾ ಮುಖ್ಯ. ಒಮ್ಮೆ ನಾವು ಈ ಒಂದು ಲ್ಯಾಂಗ್ವೇಜನ್ನು ಸೆಟ್ ಮಾಡ್ಕೊಂಡ್ಮೇಲೆ ಆನಂತರ ಚೇಂಜ್ ಮಾಡಲಿಕ್ಕೆ ಅವಕಾಶ ಇರೋದಿಲ್ಲ. ಹಾಗಾಗಿ ಇಲ್ಲಿ ಲ್ಯಾಂಗ್ವೇಜ್ ಅಂತಿದೆಯಲ್ಲ ಮೇಲ್ಭಾಗದಲ್ಲಿ, ಅದನ್ನು ಕ್ಲಿಕ್ ಮಾಡಿಕೊಂಡು ನಮಗೆ ಸಂಬಂಧಪಟ್ಟಂತೆ ಎಲ್ಲ ಲ್ಯಾಂಗ್ವೇಜ್ಗಳು ಕೂಡ ಇದೆ. ಓಕೆ, ನಮಗೆ ಸಂಬಂಧಪಟ್ಟಂತೆ
ಲ್ಯಾಂಗ್ವೇಜ್ ಆಪ್ಷನನ್ನು ಕ್ಲಿಕ್ ಮಾಡಿಕೊಂಡು ನಮಗೆ ಬೇಕಾದಂತಹ ಒಂದು ಲ್ಯಾಂಗ್ವೇಜನ್ನು ಸೆಟ್ ಮಾಡ್ಕೋಬೋದು. ಇಂಗ್ಲೀಷ್ ಇದೆ, ಕನ್ನಡ ಇದೆ. ಓಕೆ, ನಿಮಗೆ ಸೂಕ್ತವಾದಂಥ ಒಂದು ಲ್ಯಾಂಗ್ವೇಜನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ಒಂದು ಲ್ಯಾಂಗ್ವೇಜನ್ನು ಸೆಲೆಕ್ಟ್ ಮಾಡಿದ ನಂತರ ನಾವು ನೆಕ್ಸ್ಟ್ ಆಪ್ಷನ್ ಲ್ಯಾಂಗ್ವೇಜನ್ನು ಸೆಲೆಕ್ಟ್ ಮಾಡಿದ ನಂತರ ನಾವು ಈ ರೀತಿ ನೋಡ್ಬೋದು. ಓಕೆ, ನಾವು ಮತ್ತೊಮ್ಮೆ ಲ್ಯಾಂಗ್ವೇಜನ್ನು ಸೆಟ್ ಮಾಡ್ಕೊಳ್ಳಿಕ್ಕೆ ಬರೋದಿಲ್ಲ. ಸಲ್ಲಿಸೋ ಆಪ್ಷನನ್ನು ಕ್ಲಿಕ್ ಮಾಡಿದ ತಕ್ಷಣ ಅಲ್ಲಿ ನೋಡ್ಬೋದು ನಾವು ಭಾಷೆಯನ್ನು ದೃಢೀಕರಿಸಿ ಅಂತೇಳಿ ಕೇಳಲಾಗ್ತದೆ. ಖಚಿತಪಡಿಸಿದ ಮೇಲೆ ನಾವು ಇದೇ ಲ್ಯಾಂಗ್ವೇಜೇ ನಮ್ಮ ಒಂದು ಆ್ಯಪಿಗೆ ಸೆಟ್ ಆಗ್ತದೆ. ಓಕೆ, ಹಾಗಾಗಿ ನೀವು ಲ್ಯಾಂಗ್ವೇಜನ್ನು ಭಾಳ ಕೇರಾಗಿ ಎಚ್ಚರಿಕೆಯಿಂದ ನೀವು ಸೆಟ್ ಮಾಡ್ಕೊಳ್ಳಿ. ಖಚಿತ ಅಂತೇಳಿ ಕ್ಲಿಕ್ ಮಾಡಿ ನಾವಿಲ್ಲಿ ನೋಡ್ಬೋದು. ನೆಕ್ಸ್ಟ್ ಈ ರೀತಿಯ ಒಂದು ಪೇಜ್ ಬರ್ತದೆ. ಇದರಲ್ಲಿ ನಾವು ಹೊಸ ಪಾಸ್ವರ್ಡನ್ನು ಸೆಟ್ ಮಾಡ್ಕೊಳ್ತಕ್ಕಂಥದ್ದು. ಹಳೆಯ ಪಾಸ್ವರ್ಡನ್ನು ಎಂಟ್ರಿ ಮಾಡಿ ಹೊಸ ಪಾಸ್ವರ್ಡನ್ನು ನೀವು ಸೆಟ್ ಮಾಡ್ಕೊಳ್ಳಿ. ಆನಂತರ ಮತ್ತೊಮ್ಮೆ ಅದೇ ಪಾಸ್ವರ್ಡನ್ನು ನೀವು ಹೊಸ ಪಾಸ್ವರ್ಡನ್ನು ಎಂಟ್ರಿ ಮಾಡಿ ಪಾಸ್ವರ್ಡ್ ಬದಲಾಯಿಸಿ ಅಂತಿದೆಯಲ್ಲ, ಈ ಒಂದು ಆಪ್ಷನನ್ನು ಕ್ಲಿಕ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಪಾಸ್ವರ್ಡನ್ನು ಸೆಟ್ ಮಾಡುವಾಗ ಒಂದು ಸ್ಟ್ರಾಂಗ್ ಪಾಸ್ವರ್ಡನ್ನು ಸೆಟ್ ಮಾಡ್ಕೋಬೇಕು. ಓಕೆ, ಇದರಲ್ಲಿ ಮಿನಿಮಮ್ 8 ಕ್ಯಾರೆಕ್ಟರ್ಗಳಿರಬೇಕು, 8 ಅಕ್ಷರಗಳಿರಬೇಕು. ಓಕೆ, ಹಾಗೆಯೇ ಒಂದು ನಂಬರ್ ಇರಬೇಕು, ಹಾಗೆಯೇ ಒಂದು ಕ್ಯಾಪಿಟಲ್ ಲೆಟರ್ ಇರಬೇಕು. ಓಕೆ, ಹಾಗೆಯೇ ಸ್ಮಾಲ್ ಲೆಟರ್ಗಳಿರಬೇಕು, ಹಾಗೆಯೇ ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಇರಬೇಕು, @ ಈ ರೀತಿ ಇವೆಲ್ಲ ಇರ್ತಕ್ಕಂಥ ಒಂದು ಸ್ಟ್ರಾಂಗ್ ಪಾಸ್ವರ್ಡನ್ನು ನೀವು ಸೆಟ್ ಮಾಡ್ಕೊಳ್ಳಿ. ನಂತರ ಅದೇ ಪಾಸ್ವರ್ಡನ್ನು ಇಲ್ಲಿ ಹೊಸ ಪಾಸ್ವರ್ಡ್ ದೃಢೀಕರಿಸಿ ಅಂತಿದೆಯಲ್ಲ, ಅಲ್ಲಿ ಮತ್ತೊಮ್ಮೆ ನೀವು ಎಂಟ್ರಿ ಮಾಡಿ ನಂತರ ಪಾಸ್ವರ್ಡ್ ಬದಲಾಯಿಸಿ ಅಂತಿದೆಯಲ್ಲ, ಈ ಒಂದು ಬಟನನ್ನು ಕ್ಲಿಕ್ ಮಾಡಿ ನಾವಿಲ್ಲಿ ನೋಡ್ಬೋದು ಯಶಸ್ಸು ಅಂತೇಳಿ ಬರ್ತದೆ. ಪಾಸ್ವರ್ಡನ್ನು ರೀಸೆಟ್ ಮಾಡಲಾಗ್ತದೆ. ಸರಿ ಅಂತೇಳಿ ಕ್ಲಿಕ್ ಮಾಡ್ಕೊಳ್ಳಿ. ನಾವಿಲ್ಲಿ ನೋಡ್ಬೋದು ಮತ್ತೊಮ್ಮೆ ನಾವು ಲಾಗಿನ್ ಆಗಬೇಕಾಗ್ತದೆ. ನಮ್ಮ ಯೂಸರ್ ID ಇಲ್ಲಿ ಮೇಲ್ಭಾಗದಲ್ಲಿ ಬಂದಿರ್ತದೆ. ಹಾಗೆಯೇ ಕಲರ್ ಬ್ಯಾಕ್ಗ್ರೌಂಡ್ ಇದೆ, ಕ್ಯಾಪ್ಚಾ ಇದೆ. ಆ ಒಂದು ಕ್ಯಾಪ್ಚಾವನ್ನು ಎಂಟ್ರಿ ಮಾಡಿ ನೋಂದಣಿ ಅಂತಿದೆಯಲ್ಲ, ಈ ಒಂದು ಆಪ್ಷನನ್ನು ಕ್ಲಿಕ್ ಮಾಡಿ ನೋಂದಣಿ ಅಂತಿದೆಯಲ್ಲ, ಈ ಒಂದು ಆಪ್ಷನನ್ನು ಕ್ಲಿಕ್ ಮಾಡಿ ನಾವಿಲ್ಲಿ ನೋಡ್ಬೋದು ಪುನಃ OTPಯನ್ನು ಕಳಿಸಲಾಗ್ತದೆ. ನಾವು ಜಸ್ಟ್ ಪಾಸ್ವರ್ಡನ್ನು ಸೆಟ್ ಮಾಡ್ಕೊಂಡಿದ್ವಿ ಅಷ್ಟೇ, ರೀಸೆಟ್ ಮಾಡ್ಕೊಂಡಿದ್ದೀವಿ. ಅಲೋ ಅಂತೇಳಿ ಕ್ಲಿಕ್ ಮಾಡಿ ಸರಿ ಅಂತೇಳಿ ಕ್ಲಿಕ್ ಮಾಡಿ ಈ ಒಂದು OTP ಆಟೋ ಫೆಚ್ ಆಗ್ತದೆ. OTP ಪರಿಶೀಲಿಸಿ ಅಂತಿದೆ, ಈ ಒಂದು ಆಪ್ಷನನ್ನು ಕ್ಲಿಕ್ ಮಾಡಿ ಪುನಃ ನಾವು ಪಾಸ್ವರ್ಡನ್ನು ಹೊಸ ಪಾಸ್ವರ್ಡನ್ನು ಈಗೇನು ಸೆಟ್ ಮಾಡ್ಕೊಂಡಿವೋ ಆ ಒಂದು ಪಾಸ್ವರ್ಡನ್ನು ಎಂಟ್ರಿ ಮಾಡಿ ಸಲ್ಲಿಸುವ ಆಪ್ಷನನ್ನು ಕ್ಲಿಕ್ ಮಾಡಿ. ಪಾಸ್ವರ್ಡ್ ಏನಾದರೂ ಮರ್ತೋಗಿದ್ದಲ್ಲಿ ನೀವು ಈ ಒಂದು ಫರ್ಗಾಟ್ ಪಾಸ್ವರ್ಡ್ ಅಂತೇಳಿ ಕ್ಲಿಕ್ ಮಾಡಿ ನಾವು ಪುನಃ ಪಾಸ್ವರ್ಡನ್ನು ರೀಸೆಟ್ ಮಾಡ್ಕೋಬೋದು. ಸಲ್ಲಿಸೋ ಆಪ್ಷನ್ನ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಾವಿಲ್ಲಿ ನೋಡ್ಬೋದು ಲಾಗಿನ್ ಯಶಸ್ವಿಯಾಗಿದೆ ಅಂತೇಳಿ ಬರ್ತದೆ. ಸರಿ ಅಂತೇಳಿ ಕ್ಲಿಕ್ ಮಾಡಿ ಇಲ್ಲಿ ಪಿನ್ನನ್ನು ಹೊಂದಿಸಿ ಅಂತೇಳಿ ಬರ್ತದೆ. ನಾವೊಂದು ಪಿನ್ ಕೂಡ ಸ್ನೇಹಿತರೆ ನಾವೊಂದು ಪಿನ್ ಕೂಡ ಸೆಟ್ ಮಾಡ್ಕೋಬೇಕು. ಏಕೆಂದರೆ ನಮ್ಮ ಈ ಒಂದು ಆ್ಯಪನ್ನು ಬೇರೆ ಯಾರೂ ಕೂಡ ಬಳಸಬಾರ್ದು. ಯಾರು ಗಣತಿದಾರರಿದ್ದಾರೋ ಅವರೇ ಕಾನ್ಫಿಡೆನ್ಷಿಯಲ್ ಇರ್ತದೆ ಈ ಒಂದು ಮಾಹಿತಿ. ಹಾಗಾಗಿ ಮಿಸ್ಯೂಸ್ ಆಗಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ಮಿಸ್ಯೂಸ್ ಆಗಬಾರ್ದು ಎನ್ನುವ ಉದ್ದೇಶಕ್ಕೆ ನಾವು ಒಂದು ಪಿನ್ ಕೂಡ ಸೆಟ್ ಮಾಡ್ಕೋಬೇಕು. ಆ ಒಂದು ಪಿನ್ನನ್ನು ನೀವು ಡಿಜಿಟೇ ಇರುತ್ತೆ, ಒಂದು ಪಿನ್ನನ್ನು ನೀವು ದಯವಿಟ್ಟು ಬಯಸಿದ ಪಿನ್ನನ್ನು ನೀವು ಹೊಂದಿಸಿ ಅಂತೇಳಿ ಹೇಳಲಾಗಿದೆ. ಒಂದು ಪಿನ್ನನ್ನು ಸೆಟ್ ಮಾಡಿಕೊಂಡು ಮುಂದಿನ ಅಂತಿದೆಯಲ್ಲ, ಈ ಒಂದು ಆಪ್ಷನನ್ನು ಕ್ಲಿಕ್ ಮಾಡ್ಕೊಳ್ಳಿ. ಹಾಗೆಯೇ ಈ ಪಿನ್ನನ್ನು ಎಲ್ಲಾದರೂ ಒಂದು ಕಡೆ ಡೈರಿನಲ್ಲಿ ಬರೆದಿಟ್ಕೊಂಡ್ಬಿಡಿ, ಮರ್ತೋಗ್ಬೋದು. ಓಕೆ, ಮುಂದಿನ ಅಂತಿದೆಯಲ್ಲ, ಈ ಒಂದು ಆಪ್ಷನನ್ನು ಕ್ಲಿಕ್ ಮಾಡಿ ನಾವಿಲ್ಲಿ ನೋಡ್ಬೋದು ಮತ್ತೊಮ್ಮೆ ಈ ಒಂದು ಪಿನ್ನನ್ನು ಎಂಟ್ರಿ ಮಾಡಬೇಕು. ನಂತರ ಸಲ್ಲಿಸುವಂತಿದೆಯಲ್ಲ, ಈ ಒಂದು ಆಪ್ಷನನ್ನು ಕ್ಲಿಕ್ ಮಾಡಿ ನಾವು ನೋಡ್ಬೋದು ಪಿನ್ ಅನ್ನು ಯಶಸ್ವಿಯಾಗಿ ಉಳಿಸಲಾಗಿದೆ ಅಂತೇಳಿ ಬರ್ತದೆ. ಅಂದರೆ ನಾವು ಪಿನ್ನನ್ನು ಸೆಟ್ ಮಾಡ್ಕೊಂಡಿದ್ದೀವಿ ಅಂತೇಳಿ. ಓಕೆ, ನೆಕ್ಸ್ಟ್ ನಾವಿಲ್ಲಿ ನೋಡ್ಬೋದು ಸ್ನೇಹಿತರೆ ಈ ರೀತಿ ಒಂದು ಪೇಜ್ ಬರ್ತದೆ. ಇಲ್ಲಿ ನೋಡ್ಬೋದು ಮೊದಲನೇ ಆಪ್ಷನ್ನು HLB ಅಂತೇಳಿ ಹೌಸ್ ಲಿಸ್ಟಿಂಗ್ ಬ್ಲಾಕ್ ಇದೆ, ಆಟೋಮೆಟಿಕ್ಕಾಗಿ ಬಂದಿರ್ತದೆ. ಎರಡೆರಡು ಬ್ಲಾಕನ್ನು ಅಲರ್ಟ್ ಮಾಡಿದರೆ ಇಲ್ಲಿ ಕ್ಲಿಕ್ ಮಾಡಿಕೊಂಡು ಸೆಲೆಕ್ಟ್ ಮಾಡ್ಕೋಬೇಕು. ಹಾಗೆಯೇ ಸ್ಟೇಟ್ ಇದೆ, ಡಿಸ್ಟಿಕ್ ಇದೆ, ಪ್ರತಿಯೊಂದು ಮಾಹಿತಿ ಕೂಡ ಬಂದಿರ್ತದೆ. ಹಾಗೆಯೇ ಆ್ಯಸ್ ಪರ್ ಲೇಔಟ್ ಮ್ಯಾಪ್ ಇಲ್ಲಿ ನಾವು ಬಿಲ್ಡಿಂಗ್ ನಂಬರ್ಸನ್ನು ಎಂಟ್ರಿ ಮಾಡಬೇಕು. ಹಾಗೆಯೇ ಜನಗಣತಿ ಮನೆ ಸಂಖ್ಯೆಗಳನ್ನು ನಾವು ಎಂಟ್ರಿ ಮಾಡಬೇಕು. ಇದನ್ನು ನೀವು ಅಂದಾಜಿಗೆ ಹಾಕ್ಬೋದು, ಅಂದರೆ ಪುನಃ ಎಡಿಟ್ ಮಾಡಲಿಕ್ಕೆ ಅವಕಾಶ ಇರ್ತದೆ. ಓಕೆ, ನಿಮ್ಮ ಏರಿಯಾದಲ್ಲಿ ಎಷ್ಟು ಕಟ್ಟಡಗಳಿದೆ ಹಾಗೆ ಎಷ್ಟು ಜನವಸತಿ ಮನೆಗಳಿದ್ದಾವೆ ಅಂತೇಳಿ ನೀವು ಇಲ್ಲಿ ಎರಡು ಕಡೆ ಎಂಟ್ರಿ ಮಾಡಿ ನೆಕ್ಸ್ಟ್ ಹೌಸ್ ಲಿಸ್ಟ್ ಆಪ್ರೇಷನ್ ಅಂತಿದ್ದೀರ, ಇದನ್ನು ಕ್ಲಿಕ್ ಮಾಡಿದರೆ ನೆಕ್ಸ್ಟ್ ಪೇಜ್ ಓಪನ್ ಆಗ್ತದೆ. ಹಾಗೆಯೇ ಎಡಭಾಗದಲ್ಲಿ 3 ಗೆರೆಗಳಿದೆಯಲ್ಲ, ಇದನ್ನು ಕ್ಲಿಕ್ ಮಾಡಿಕೊಂಡು ನಾವು ನೋಡ್ಬೋದು. ನಮಗೇನಾದರೂ ಪಾಸ್ವರ್ಡನ್ನು ಚೇಂಜ್ ಮಾಡೋದಿದ್ದರೆ ಈ ರೀತಿ ಬರ್ತದೆ, ಚೇಂಜ್ ಪಾಸ್ವರ್ಡ್ ಇದೆ. ಹಾಗೆಯೇ ಫರ್ಗಾಟ್ ಪಾಸ್ವರ್ಡ್, ನಿಮಗೇನಾದರೂ ಪಾಸ್ವರ್ಡ್ ಮರ್ತೋಗಿದ್ದರೆ ಫರ್ಗಾಟ್ ಪಾಸ್ವರ್ಡ್ ಆಪ್ಷನ್ ಕ್ಲಿಕ್ ಮಾಡಿಕೊಂಡು ನಿಮ್ಮ ಯೂಸರ್ ಐಡಿಯನ್ನು ಎಂಟ್ರಿ ಮಾಡಿ, ಆನಂತರ OTP ಬರ್ತದೆ ನಿಮ್ಮ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ. ಆ OTPಯನ್ನು ಎಂಟ್ರಿ ಮಾಡಿ
ಪಾಸ್ವರ್ಡನ್ನು ಸೆಟ್ ಮಾಡ್ಕೊಳ್ಳಿ. ಅದೇ ಪಾಸ್ವರ್ಡನ್ನು ಮತ್ತೊಮ್ಮೆ ನೀವು ಎಂಟ್ರಿ ಮಾಡಿ, ಆಗ ನಿಮ್ಮ ಹೊಸ ಪಾಸ್ವರ್ಡು ಸೆಟ್ ಆಗ್ತದೆ. ಸ್ನೇಹಿತರೆ, ನಂತರ ನಾವು ಲಾಗಿನ್ ಆದಮೇಲೆ ಈ ರೀತಿಯ ಒಂದು ಪೇಜನ್ನು ನಾವು ನೋಡ್ಬೋದು. ಇಲ್ಲಿ ಸಾಕಷ್ಟು ಐಕಾನ್ಗಳಿದೆ. ಫಸ್ಟ್ ಒನ್ ನ್ಯೂ ಹೌಸ್ ಲಿಸ್ಟ್ ಎಂಟ್ರಿ ಅಂತಿದೆ. ಇಲ್ಲಿ ನಾವು ಕ್ಲಿಕ್ ಮಾಡಿಕೊಂಡು ನಾವು ಮನೆ ಪಟ್ಟಿಯನ್ನು ಹಾಗೂ ಕುಟುಂಬ ಸಮೀಕ್ಷೆಯನ್ನು ನಡೆಸ್ತೇವೆ. ಹಾಗೆಯೇ ಸೆಕೆಂಡ್ ಒನ್ ಇದೆಯಲ್ಲ, ಅಪ್ಡೇಟ್ ಡೇಟಾ ಅಂತಿದೆ. ಇಲ್ಲಿ ನಾವು ಕ್ಲಿಕ್ ಮಾಡಿಕೊಂಡು ಏನಾದರೂ ಮಾಹಿತಿ ಕರೆಕ್ಷನ್ ಇದ್ದರೆ ಕರೆಕ್ಷನ್ ಮಾಡಿ ಅಪ್ಡೇಟ್ ಮಾಡ್ತೀವಿ. ಹಾಗೆ ಥರ್ಡ್ ಒನ್ ಇದೆಯಲ್ಲ, ಇದು ಕೂಡ ಎಡಿಟ್ ಆಲ್ರೆಡಿ ಸಿಂಕ್ಡ್ ಡೇಟಾ. ಆಲ್ರೆಡಿ ನಾವು ಸಿಂಕ್ ಮಾಡಿರ್ತೀವಿ, ಅದರಲ್ಲೂ ಕೂಡ ಇನ್ನೂ ಎಡಿಟ್ ಮಾಡೋದಿದ್ರೆ ಈ ಒಂದು ಆಪ್ಷನ್ ಕ್ಲಿಕ್ ಮಾಡಿಕೊಂಡು ಎಂಟ್ರಿ ಮಾಡ್ತೀವಿ. ನೆಕ್ಸ್ಟ್ ವ್ಯೂ ಸಮ್ಮರಿ ಅಂತಿದೆ, ಇದು 4ನೇ ಆಪ್ಷನ್ನು. ಹಾಗೆಯೇ 5ನೇ ಆಪ್ಷನ್ನು ಸಿಂಕ್ ಅಂತೇಳಿದೆ. ನಾವು ಪ್ರತಿ 5 ರಿಂದ 6 ಕುಟುಂಬಗಳನ್ನು ಅಥವಾ 4 ರಿಂದ 5 ಕುಟುಂಬಗಳನ್ನು ನಾವು ಮನೆ ಸಮೀಕ್ಷೆಯನ್ನು ಮಾಡಿದ ನಂತರ ನಾವು ಈ ಒಂದು ಸಿಂಕ್ ಆಪ್ಷನನ್ನು ಕ್ಲಿಕ್ ಮಾಡಿ ನಮ್ಮ ಒಂದು ಮಾಹಿತಿಯನ್ನು ಸಿಂಕ್ ಮಾಡಬೇಕು. ಆಗ ಇದು ಡೇಟಾ ಸರ್ವರಲ್ಲಿ ಸೇವ್ ಆಗ್ತದೆ. ಓಕೆ, ಲಾಸ್ಟ್ ಒನ್ನು ಮಾರ್ಕ್ ಆ್ಯಸ್ ಕಂಪ್ಲೀಟ್ ಅಂತಿದೆ. ಇದು ನಮ್ಮ ಬ್ಲಾಕ್ನ ಸಂಪೂರ್ಣ ಮನೆ ಪಟ್ಟಿ ಕುಟುಂಬದ ಸಮೀಕ್ಷೆ ಕಂಪ್ಲೀಟ್ ಆದ ನಂತರ ಇದನ್ನು ಕ್ಲಿಕ್ ಮಾಡಿಕೊಂಡು ನಾವು ಕಂಪ್ಲೀಟ್ ಆಗಿದೆ ಅಂತೇಳಿ ತೋರಿಸ್ಬೇಕು. ಬಿಗಿನಿಂಗಲ್ಲಿ ಇದನ್ನು ಯಾವುದೇ ಕಾರಣಕ್ಕೂ ಕೂಡ ಈ ಒಂದು ಐಕಾನನ್ನು ಕ್ಲಿಕ್ ಮಾಡಬಾರ್ದು. ಸ್ನೇಹಿತರೆ, ಈ ವಿಡಿಯೋದಲ್ಲಿ ಹೇಗೆ ಲಾಗಿನ್ ಆಗೋದು, ಹೇಗೆ ಪಾಸ್ವರ್ಡನ್ನು ಸೆಟ್ ಮಾಡ್ಕೊಳ್ಳೋದು, ಪಿನ್ನನ್ನು ಹೇಗೆ ಸೆಟ್ ಮಾಡ್ಕೊಳ್ಳೋದು, ಹಾಗೆಯೇ ಈ ರೀತಿ ಒಂದು ಪೇಜ್ ಹೇಗಿರ್ತದೆ ಎನ್ನುವಂಥ ಮಾಹಿತಿಯನ್ನು ನೋಡಿದ್ದೇವೆ. ಮುಂದಿನ ವಿಡಿಯೋದಲ್ಲಿ ಹೇಗೆ ನಾವು ಸಮೀಕ್ಷೆಯನ್ನು ಕೈಗೊಳ್ಳುವುದು ಎನ್ನುವುದನ್ನು ನೋಡೋಣ. ಥ್ಯಾಂಕ್ ಯು.